ಜಾತಕದಲ್ಲಿ ಕುಜಬಲ ಕಡಿಮೆ ಇದ್ದರೆ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ನಿತ್ಯ ಜೀವನದಲ್ಲಿ ಕಾಡ್ತಾ ಇರುತ್ತೆ. ಕುಜಬಲ ಹೆಚ್ಚಲು ಯಾವೆಲ್ಲ ಪರಿಹಾರಗಳನ್ನು ನಾವು ಪಾಲಿಸ್ಕೊಳ್ಬೇಕು, ಸಾಲಗಳಿಂದ ಮುಕ್ತಿಯನ್ನು ಪಡೆಯಲು, ಕೋರ್ಟ್ ಕೇಸ್ ಸಮಸ್ಯೆಗಳು ಶೀಘ್ರವಾಗಿ ಮುಗಿಯಲು, ಭೂಮಿ ಸಮಸ್ಯೆಯಿಂದ ಹೊರಬರಲು, ಜೀವನದಲ್ಲಿ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದಿ ಏಳಿಗೆಯನ್ನು ಕಾಣಲು ಯಾವೆಲ್ಲ ವಿಶೇಷ ನಿಯಮಗಳನ್ನು ಖಚಿತವಾಗಿ ಪಾಲಿಸಬೇಕು ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಬನ್ನಿ, ಅದಕ್ಕೂ ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜಾತಕದ ಕುಜನ ಬಲ ಇಲ್ಲವಂದರೆ ಯಾವಾಗಲೂ ಸಾಲದ ಸುಳಿಯಲ್ಲಿರಬೇಕಾಗುತ್ತೆ. ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಮಾಡಿದ ಎಲ್ಲ ಹಣವು ಕೂಡ ಸಾಲ ತೀರಿಸಲು ಹೆಚ್ಚಾಗಿ ಖರ್ಚಾಗ್ತಾ ಹೋಗುತ್ತೆ. ಸಾಲದ ನರಕದಿಂದ ಹೊರಬರಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ, ಅದನ್ನು ತೀರಿಸಲು ಮತ್ತೊಂದು ಸಾಲ, ಹೀಗೆ ಬೆಳೆಯುತ್ತಾ ಹೋಗ್ತಾ ಇರುತ್ತೆ. ಸದಾ ಅಕ್ಕ ತಂಗಿಯರ ನಡುವೆ, ಅಣ್ಣ ತಮ್ಮಂದಿರ ನಡುವೆ ಜಗಳ ಮನಸ್ತಾಪಗಳು ಆಗ್ತಲೇ ಇರುತ್ತೆ. ದುಡ್ಡಿಗಾಗಿ, ಆಸ್ತಿಗಾಗಿ ಮತ್ತು ಭೂಮಿಗಾಗಿ ಮತ್ತು ಮನೆಗಾಗಿ ಯಾವಾಗಲೂ ಕೂಡ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಶತ್ರುಗಳಂತೆ ಕಿತ್ತಾಡ್ತಲೇ ಇರ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಜಾತಕದಲ್ಲಿ ಕುಜಬಲ ಕಡಿಮೆ ಇದೆ ಎಂದು ಅರ್ಥ ಮಾಡ್ಕೊಳ್ಬೇಕು. ಕುಜಬಲ ಕಡಿಮೆ ಇದ್ದವರ ದೇಹದಲ್ಲಿ ರಕ್ತ ಕಡಿಮೆ ಇರುತ್ತೆ. ಇನ್ನು ಯಾವಾಗಲೂ ಕೂಡ ತಲೆನೋವು, ದೇಹವೆಲ್ಲ ಭಾರ, ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ವ್ಯವಸಾಯ ರಂಗದಲ್ಲಿ ಸದಾ ಕಷ್ಟ ನಷ್ಟಗಳು ತುಂಬಿ ಹೋಗಿರುತ್ತೆ. ಮದುವೆಯಾದ ಮೇಲೆ ಗಂಡ ಹೆಂಡತಿ ಅಷ್ಟು ಚೆನ್ನಾಗಿರೋದಿಲ್ಲ. ಆದರೆ ಗಂಡ ಹೆಂಡತಿ ಕೆಲಸ ಕಲಹಗಳು ಜೀವನದಲ್ಲಿ, ಆದರೆ ದಾಂಪತ್ಯಗಳಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ವಾಹನಗಳಿಂದ ಅದೃಷ್ಟ ಅನ್ನೋದೇ ಇರೋದಿಲ್ಲ. 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ವಾಹನ ರಿಪೇರಿ ಆಗ್ತಲೇ ಇರುತ್ತೆ. ಅದೆಷ್ಟೋ ವರ್ಷಗಳು ಕಳೆದರೂ ಕೂಡ ಕೋರ್ಟ್ ಕೇಸ್ಗಳು ಮುಗಿಯದೇ ಇರೋದು ಕೂಡ ಕುಜಬಲ ಕಡಿಮೆಯಿಂದ ಎಂಬ ಸೂಚನೆಯನ್ನು ತೋರಿಸುತ್ತೆ. ಕುಜದೋಷ ಇದ್ದಂತಹ ವ್ಯಕ್ತಿ ಸದಾ ಉದ್ಯೋಗವನ್ನು ಬದಲಿಸ್ತಲೇ ಇರಬೇಕು. ಒಂದು ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ತಂದೆ ತಾಯಿಯಿಂದ ಕೂಡ ಸದಾ ದೂರವಿರಬೇಕೆಂದಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲು, ಕುಜದೋಷಗಳು ಕಳೆಯಲು, ಕುಜಬಲ ಹೆಚ್ಚಾಗಲು ಆಗಾಗ ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಧರಿಸಿಕೊಳ್ಬೇಕು. ಕೆಂಪು ಬಣ್ಣದಲ್ಲಿ ಇರುವಂತಹ ಸಿಹಿಯನ್ನು ಯಾರಿಗಾದರೂ ಹಂಚಬೇಕು. ಯಾವುದಾದರೂ ಮಂಗಳವಾರದ ದಿನ ಸಹೋದರ ಸಹೋದರಿಯರಿಗೆ ಉಡುಗೊರೆಯನ್ನು ನೀಡಿ ಅವರನ್ನು ಸಂತೋಷವಾಗಿಟ್ಕೊಳ್ಬೇಕು. ಮನೆಯ ಆವರಣದಲ್ಲಿ ಬೇವಿನ ಮರವನ್ನು ಬೆಳೆಸಿ ಪೋಷಿಸುತ್ತಾ ಬಂದರೆ ನಿಮ್ಮ ಒಂದು ಕುಜದೋಷಗಳ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ವೈವಾಹಿಕ ಜೀವನ, ಉದ್ಯೋಗ ಜೀವನ, ಸಾಲದ ಸಮಸ್ಯೆ, ಕೋರ್ಟ್ಗೆ ಸಮಸ್ಯೆಗಳಿಂದ ಶೀಘ್ರವಾಗಿ ನೀವು ಮುಕ್ತಿ ದೊರೆಯುತ್ತೆ. ತಾಮ್ರದ ಲೋಹದಿಂದ ಮಾಡಿದ ಪದಾರ್ಥಗಳನ್ನು ಮಂಗಳವಾರ ಯಾರಿಗಾದರೂ ದಾನವಾಗಿ ನೀಡಿದರೆ ಕುಜಬಲ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಮಂಗಳವಾರದ ದಿನ ಶ್ವಾನಗಳಿಗೆ ಹಾಲು ಹಾಗೂ ರೊಟ್ಟಿಯನ್ನು ಆಹಾರವಾಗಿ ಹಾಕ್ತಾ ಬರಬೇಕು. ಇದರಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ವಿಶೇಷ ಯಶಸ್ಸನ್ನು, ಹಣದ ವಿಷಯದಲ್ಲಿ ಅದ್ಭುತ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಲಕ್ಷ ಕೋಟಿ ಸಾಲವಿದ್ದರೂ ಕೂಡ ಸರಿ, ಮಂಗಳವಾರ ಈ ಒಂದು ವಸ್ತುವನ್ನು ರೈತರಿಗೆ ನೀಡಿದರೆ ಕಠಿಣ ಸಾಲದ ಸುಳಿಯಿಂದ ನೀವು ಬಹಳಷ್ಟು ಸುಲಭವಾಗಿ ಹೊರಬರಬಹುದು. ಇನ್ನು ಕುಜದೋಷಗಳಿಂದ ಮುಕ್ತರಾಗಬಹುದು. ರೈತರಿಗೆ ಹೊಲ ಗದ್ದೆ ಕೆಲಸಕ್ಕೆ ಬೇಕಾದಂತಹ ಯಾವುದಾದರೂ ವಸ್ತುವನ್ನು ಖರೀದಿ ಮಾಡಿ ಅಥವಾ ವಸ್ತು ಖರೀದಿ ಮಾಡಲು ರೈತರಿಗೆ ಹಣವನ್ನಾಗಲಿ ನೀಡಿದರೆ ಕುಜದೋಷಗಳ ಪ್ರಭಾವ ಕಡಿಮೆಯಾಗಿ ಸಾಲಗಳು ಬೇಗ ತೀರಲು ಹಣದ ಅದೃಷ್ಟ ಕೂಡಿ ಬರುತ್ತೆ. ಇನ್ನು ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಾಲಗಳು ಕೂಡ ಕ್ರಮಕ್ರಮವಾಗಿ ತೀರ್ತಾ ಬರುತ್ತೆ. ಇನ್ನು ಮಂಗಳವಾರದಂದು ಆದಷ್ಟು ತೊಗರಿ ಬೇಳೆಯಿಂದ ಮಾಡಿದ ಪದಾರ್ಥಗಳನ್ನು ಆಹಾರವಾಗಿ ಸೇವಿಸಿ. ಮಂಗಳವಾರ ದಿನವೇ ನೀವು ಯಾರಿಗಾದರೂ ತೊಗರಿ ಬೇಳೆಯಿಂದ ಮಾಡಿದ ಪದಾರ್ಥವನ್ನು ತಿನ್ನಲು ನೀಡಬೇಕು ಅಥವಾ ತೊಗರಿ ಬೇಳೆ ಎಣ್ಣೆ ದಾನವಾಗಿ ನೀಡಿ. ಆದಷ್ಟು ಮಂಗಳವಾರದ ದಿನ ನವಗ್ರಹ ಸ್ತೋತ್ರ ಹಾಗೂ ಹನುಮಾನ್ ಚಾಲೀಸವನ್ನು ಹೇಳುತ್ತಾ ಬನ್ನಿ. ಮತ್ತು ಈ ಒಂದು ಕಲ್ಯಾಣೋತ್ಸವ ಮಾಡಿದರೂ ಕೂಡ ಕುಜದೋಷ ನಿಮಗೆ ದೂರವಾಗಿ ಮದುವೆ ಇದ್ದಂತಹ ಸಮಸ್ಯೆಗಳು, ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ದೂರವಾಗ್ತಾ ಬರುತ್ತೆ. ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ನರಸಿಂಹ ಸ್ವಾಮಿಯ ಆರಾಧನೆ ಮತ್ತು ಪೂಜೆಯನ್ನು ಮಾಡ್ತಾ ಬಂದರೆ ಕುಜದೋಷದಿಂದ ನೀವು ಸುಲಭವಾಗಿ ಹೊರಬರಬಹುದು. ಮಂಗಳವಾರ ಹಾಗೂ ಶನಿವಾರ ಆಂಜನೇಯ ಸ್ವಾಮಿಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಇಡುವುದು ಅಥವಾ ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ನೀಡುವುದು ಮಾಡುತ್ತಾ ಬಂದರೆ ಕುಜದೋಷ ಕಡಿಮೆಯಾಗಿ ಸರ್ವ ಸಮಸ್ಯೆಗಳಿಂದ ಮುಕ್ತಿಯನ್ನು ದೊರೆಯುತ್ತೆ. ಈ ಒಂದು ಸಣ್ಣ ಸಣ್ಣ ಬದಲಾವಣೆ ಹಾಗೂ ಪರಿಹಾರಗಳನ್ನು ಪಾಲಿಸಿದರೆ ಕುಜಬಲ ಹೆಚ್ಚಾಗಿ ಅನೇಕ ವಿಧವಾದಂತಹ ಸಂಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಏನಾದರೂ ಕುಜದೋಷ ಇದ್ದರೆ ನೀವು ಈ ಒಂದು ಪರಿಹಾರಗಳನ್ನು ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಲಾಭಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಉಪಯುಕ್ತ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.